ಪ್ರಾಬಬಿಲಿಟಿ ಇಂಪಾರ್ಟೆಂಟ್ MCQs. ಫಸ್ಟ್ ಕ್ವಶನ್ ಏನ್ ಕೊಡಿದಾರೆ ನೋಡ್ರಿ, ದ ಪ್ರಾಬಬಿಲಿಟಿ ಆಫ್ ಎ ಶೂರ್ ಇವೆಂಟ್. ಶೂರ್ ಇವೆಂಟ್ ಅಂದ್ರೆ ಅದ್ರ ಪ್ರಾಬಬಿಲಿಟಿ ಯಾವಾಗ ಏನಿರುತ್ತೆ, 1 ಇರುತ್ತೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ದ ಪ್ರಾಬಬಿಲಿಟಿ ಆಫ್ ಅನ್ ಇಂಪಾಸಿಬಲ್ ಇವೆಂಟ್. ಓಕೆ, ಇಂಪಾಸಿಬಲ್ ಇವೆಂಟ್ ಅಂದ್ರೆ ಪ್ರಾಬಬಿಲಿಟಿ ಯಾವಾಗಲೂ 0 ಇರುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್. Third question, in an experiment of tossing a coin, the number of all possible outcome is. ಈಗ ನೀವು ಕಾಯಿನ್ ನ ಟಾಸ್ ಮಾಡಿದ್ರೆ ಇರದೇ ಎರಡು ಔಟ್ಕಮ್, ಐದರ್ ಹೆಡ್ ಬಿಡಬೇಕು ಇಲ್ಲ ಟೇಲ್ ಬಿಡಬೇಕು. ಸೊ ಎಷ್ಟು ಔಟ್ಕಮ್ ಇದಾವೆ, ಎರಡು ಇದಾವೆ. ಆಪ್ಷನ್ ಬಿ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ಇನ್ ಅನ್ ಎಕ್ಸ್ಪೆರಿಮೆಂಟ್ ಆಫ್ ಟಾಸಿಂಗ್ ಟೂ ಕಾಯಿನ್ಸ್. ಸೊ ಇಲ್ಲಿ ಎಷ್ಟು ಕಾಯಿನ್ ನ ಟಾಸ್ ಮಾಡ್ತಾ ಇದಾರೆ, ಟೂ ಕಾಯಿನ್ ಟಾಸ್ ಮಾಡ್ತಾ ಇದಾರೆ. ದ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ ಈಸ್. ಸೊ ಎರಡು ಕಾಯಿನ್ ಟಾಸ್ ಆದಾಗ ಎರಡು ಹೆಡ್ ಬಿಡ್ಬೋದು, ಇಲ್ಲ ಒಂದು ಹೆಡ್ ಟೇಲ್ ಬಿಡ್ಬೋದು, ಇಲ್ಲ ಟೇಲು ಹೆಡ್ ಬಿಡ್ಬೋದು, ಇಲ್ಲ ಎರಡು ಟೇಲ್ ಬಿಡ್ಬೋದು. ಸೊ ಎಷ್ಟು ಔಟ್ಕಮ್ ಇದಾವೆ, 4 ಔಟ್ಕಮ್ ಇದಾವೆ. ಆಪ್ಷನ್ ಸಿ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, ಎ ಡೈ ಇಸ್ ಥ್ರೋನ್ ಒನ್ಸ್, ದ ನಂಬರ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ ಈಸ್. ಸೊ ಡೈ ಬಂದ್ಬಿಟ್ಟು ಒಂದ್ಸರಿ ಥ್ರೋ ಮಾಡಿದ್ರೆ ಓಕೆ, ಏನೆಲ್ಲ ಪಾಸಿಬಲ್ ಔಟ್ಕಮ್ ಏನೇನು ಇರುತ್ತೆ ನೋಡ್ರಿ, 1 2 3 4 5 6. ಸೊ ಎಷ್ಟು ಔಟ್ಕಮ್ ಇರುತ್ತೆ, 6 ಔಟ್ಕಮ್ ಇರುತ್ತೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ದ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್. ಓಕೆ, ಸೊ ಇಲ್ಲೇನ್ ಕೇಳ್ತಾ ಇದ್ದಾನೆ, ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್. ಪ್ರಾಬಬಿಲಿಟಿ ಬಂದ್ಬಿಟ್ಟು ಏನೇನ್ ಇರ್ಬೋದು ಅಂದ್ರೆ 0 ಇರ್ಬೋದು, 1 ಇರ್ಬೋದು, 0 ಮತ್ತೆ 1 ಮತ್ತೆ ಯಾವ್ದಾದ್ರು ನಂಬರ್ ಇರ್ಬೋದು. ಅಂದ್ರೆ 1 ಕಿನ್ನ ಜಾಸ್ತಿ ಇರಂಗಿಲ್ಲ, ಆಮೇಲೆ 0 ಕಿನ್ನ ಕಡಿಮೆ ಇರಂಗಿಲ್ಲ. ಸೊ 0 ಇರ್ಬೋದು ಮತ್ತೆ 1 ಇರ್ಬೋದು, ಅವ್ರ ಮಧ್ಯೆ ಯಾವ ನಂಬರ್ ಇದ್ರು ಓಕೆ. ಸೊ ಈಗ 2/3 ಅಂದ್ರೆ ಏನಾಗುತ್ತೆ ನೋಡ್ರಿ, 2 ನ 3 ಇಂದ ಡಿವೈಡ್ ಮಾಡ್ರೆ ಏನಾಗುತ್ತೆ, 0.20 3 6 18 2. ಸೊ ಮತ್ತೆ ಏನಾಗುತ್ತೆ, 0 3 6 18. ಸೊ 0.66 ಅಂದ್ರೆ ನಥಿಂಗ್ ಬಟ್ ಇದು 0 ಮತ್ತೆ 1 ಮಧ್ಯೆ ಇದೆ, ಇದು ಪ್ರಾಬಬಿಲಿಟಿ ಇರ್ಬೋದು. ಓಕೆ, ಮೈನಸ್ 0 ಕಿನ್ನ ಕಡಿಮೆ ಇರಕ್ಕಾಗಲ್ಲ, ಪ್ರಾಬಬಿಲಿಟಿ ಇವತ್ತು ನೆಗೆಟಿವ್ ಇರಲ್ಲ, ಪ್ರಾಬಬಿಲಿಟಿ ನೆಗೆಟಿವ್ ಇರಲ್ಲ. ಸೊ ವಿಚ್ ಕೆನಾಟ್ ಬಿ ದ ಪ್ರಾಬಬಿಲಿಟಿ ಆಫ್ ಇವೆಂಟ್ ಅಂದ್ರೆ ಇದು ಪ್ರಾಬಬಿಲಿಟಿ ಇರಕ್ಕಾಗಲ್ಲ. ಆಪ್ಷನ್ ಬಿ ರೈಟ್ ಆನ್ಸರ್. ಸೆವೆಂತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ದ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್. ಯಾವ್ದು ಪ್ರಾಬಬಿಲಿಟಿ ಇರ್ಬೋದು ಅಂತ ಕೇಳ್ತಾ ಇದ್ದಾನೆ. ಪ್ರಾಬಬಿಲಿಟಿ ಅಂದ್ರೆ ಏನು, 0 ಇರ್ಬೋದು, 1 ಇರ್ಬೋದು, ಅವ್ರ ಮಧ್ಯೆ ಯಾವ ನಂಬರ್ ಆದ್ರೂ ಇರ್ಬೋದು. ಓಕೆ, ಸೊ ಈಗ ನೀವು ನೋಡ್ರೆ 1/5 ತಗೊಂಡ್ರೆ ಏನಾಗುತ್ತೆ, 1 ನ 5 ಇಂದ ಡಿವೈಡ್ ಮಾಡ್ರಿ, 0.20 5 2 10. ಸೊ ಏನಾಗುತ್ತೆ 0.2 ಆಯ್ತು. 1/5 ಅಂದ್ರೆ 0.2, 5/2 ಅಂದ್ರೆ 2.5, ಇದು -5, ಇದು 1.5. ಇಲ್ಲೇ ನೀವು ನೋಡಿದ್ರೆ ಸೊ 1 ಕಿನ್ನ ಜಾಸ್ತಿ ಇರಂಗಿಲ್ಲ, ಇದು ಪ್ರಾಬಬಿಲಿಟಿ ಇರಕ್ ಚಾನ್ಸ್ ಇಲ್ಲ. ಇದು ನೆಗೆಟಿವ್ ನಂಬರ್ ಇದೆ, ಇದು ಇರಕ್ಕಾಗಲ್ಲ. ಇದು 1 ಕಿನ್ನ ಜಾಸ್ತಿ ಇದೆ, ಇದು ಇರಕ್ಕಾಗಲ್ಲ. ಸೊ ಇದು 0 to 1 ಮಧ್ಯ ಇದೆ. ಸೊ ಇದು ಪ್ರಾಬಬಿಲಿಟಿ. ಸೊ ಆಪ್ಷನ್ ಎ ರೈಟ್ ಆನ್ಸರ್. Eighth question, a die numbered from 1 to 6 is thrown once, the probability of getting an odd number on the top is. ಸೊ ಈಗ ಡೈ ಥ್ರೋ ಮಾಡಿದ್ರೆ ಎಷ್ಟು ಔಟ್ಕಮ್ ಇರುತ್ತೆ, 1 2 3 4 5 6. ಟೋಟಲ್ ಔಟ್ಕಮ್ ಎಷ್ಟು, 6 ಔಟ್ಕಮ್ ಬರ್ತವೆ. ಈಗ ನನಗೆ ಏನ್ ಬೇಕು, ಗೆಟ್ಟಿಂಗ್ ಅನ್ ಆಡ್ ನಂಬರ್, ಆಡ್ ನಂಬರೇ ಬೇಕು. ಆಡ್ ನಂಬರ್ ಎಷ್ಟಿದಾವೆ ನೋಡ್ರಿ, 1 2 3. ಸೊ 3 ಇದಾವೆ. ಸೊ ಅದನ್ನ ನ್ಯೂಮರೇಟರ್ ಅಲ್ಲಿ ಬರೀರಿ. ಸೊ ಟೋಟಲ್ ಎಷ್ಟು ಔಟ್ಕಮ್ ಬರ್ತತಲ್ಲ ಅದನ್ನ ಡಿನಾಮಿನೇಟರ್ ಅಲ್ಲಿ ಬರೀರಿ. ಸೊ ನಿಮಗೆ ಏನು ಆಡ್ ನಂಬರ್ ಬೇಕು, ಆಡ್ ನಂಬರ್ ಎಷ್ಟಿದಾವೆ, 3, ಅದನ್ನ ನ್ಯೂಮರೇಟರ್ ಅಲ್ಲಿ ಬರೀರಿ. ಕ್ಯಾನ್ಸಲ್ ಆದ್ರೆ 3 1 3 2 ಆನ್ಸರ್ ಬಂದ್ಬಿಟ್ಟು 1/2. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ 1/2 3/6 ಕೊಡಿದ್ರಿ, ಇದನ್ನ ಸಿಂಪ್ಲಿಫೈ ಮಾಡ್ರಿ, 3 1 3 2 ಆನ್ಸರ್ ಬಂದು 1/2 ಬರುತ್ತೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್. Ninth question, the probability of an event E is 0.05. Probability of an event E ಬಂದ್ಬಿಟ್ಟು 0.05 ಕೊಟ್ಟಿದ್ದಾರೆ. Then the probability of not E ಕೇಳ್ತಾ ಇದ್ದಾರೆ. ಸೊ ನಥಿಂಗ್ ಬಟ್ ಪ್ರಾಬಬಿಲಿಟಿ ಆಫ್ ಇ ಡ್ಯಾಶ್ ಕೇಳ್ತಾ ಇದ್ದಾರೆ. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, ಪ್ರಾಬಬಿಲಿಟಿ ಆಫ್ ಇ ಪ್ಲಸ್ ಪ್ರಾಬಬಿಲಿಟಿ ಆಫ್ ಇ ಡ್ಯಾಶ್ ಬಂದ್ಬಿಟ್ಟು 1 ಅಂತ ಗೊತ್ತು. ಇದು ಬಂದು ಫಾರ್ಮುಲಾ. ಓಕೆ, ಸೊ ಪ್ರಾಬಬಿಲಿಟಿ ಆಫ್ ಇ ಏನು 0.05, ಪ್ರಾಬಬಿಲಿಟಿ ಆಫ್ ನಾಟ್ ಇ ಇಸ್ ಈಕ್ವಲ್ ಟು 1. ಸೊ ಪ್ರಾಬಬಿಲಿಟಿ ಆಫ್ ನಾಟ್ ಇ ಇಸ್ ಈಕ್ವಲ್ ಟು 1. ಈ ಪ್ಲಸ್ 0.05 ಕೊಡೋದ್ರೆ ಮೈನಸ್ 0.05 ಆಗುತ್ತೆ. 1 ಅಲ್ಲಿ 0.05 ಹೋದ್ರೆ 0.95 ಆಗುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ನಾಟ್ ಇ ಬಂದ್ಬಿಟ್ಟು 0.95. ಆಪ್ಷನ್ ಬಿ ರೈಟ್ ಆನ್ಸರ್. 10th question, the letters of English alphabet are written on cards
without any repetition and are put inside a box. Okay, so ಏನ್ ಮಾಡಿದ್ದಾರೆ, ಎಲ್ಲಾ ಲೆಟರ್ಸ್ ಇಂಗ್ಲಿಷ್ ಆಲ್ಫಾಬೆಟ್ ಇರೋ ಎಲ್ಲಾ ಲೆಟರ್ಸ್ ನ ಬರೆದ್ಬಿಟ್ಟು ಕಾರ್ಡ್ ಮೇಲೆ ಒಂದು ಬಾಕ್ಸ್ ಅಲ್ಲಿ ಇಟ್ಟಿದ್ದಾರೆ. ಓಕೆ, ಸೊ ಟೋಟಲ್ ಎಷ್ಟು ಲೆಟರ್ಸ್ ಇದಾವೆ ಇಂಗ್ಲಿಷ್ ಅಲ್ಲಿ? 26 ಲೆಟರ್ ಇದಾವೆ, 26 ಕಾರ್ಡ್ ಇದೆ. ಈಗ ಎ ಕಾರ್ಡ್ ಈಸ್ randomly drawn ಫ್ರಮ್ ದ ಬಾಕ್ಸ್. ದ ಪ್ರಾಪರ್ಟಿ ಆಫ್ ಗೆಟ್ಟಿಂಗ್ ಅನ್ ಓವಲ್ ಈಸ್. ಸೊ ಓವಲ್ ಅಂದ್ರೆ ಏನೇನ್ ಬರುತ್ತೆ? ಎ ಇ ಐ ಓ ಯು. ಸೊ ಎಷ್ಟು ಲೆಟರ್ ಇದಾವೆ? 1 2 3 4 5. ಸೊ ಅದನ್ನ ನ್ಯೂಮರೇಟರ್ ಅಲ್ಲಿ ಬರ್ದ್ ಬಿಡ್ರಿ. ಸೊ ಟೋಟಲ್ ಇಂಗ್ಲಿಷ್ ಅಲ್ಲಿ ಎಷ್ಟು ಲೆಟರ್ ಅದ್ರ ಡಿನಾಮಿನೇಟರ್ ಅಲ್ಲಿ ಬರೀರಿ. ನಿಮಗೆ ಓವಲ್ ಬೇಕಂದ್ರೆ ಓವಲ್ ಎಷ್ಟು ಲೆಟರ್ ಇದಾವೆ? 5 ಇದಾವೆ. ಸೊ ನ್ಯೂಮರೇಟರ್ ಅಲ್ಲಿ ಬರೀರಿ. ಸೊ ಆನ್ಸರ್ ಬಂದ್ಬಿಟ್ಟು 5/26. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees, 200, 300 ಅಥವಾ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಓಕೆ, ಸೊ ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಸೊ ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ QR ಕೋಡ್ ಗೆ ಪೇಮೆಂಟ್ ಮಾಡ್ರಿ. ಓಕೆ, ಅದರಿಂದ ನನ್ನ ಚಾನಲ್ ಗ್ರೋತ್ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೂ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. 11th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ P of E is 0.75. ಸೊ ಅವ್ರು ಏನ್ ಕೊಟ್ಟಿದ್ದಾರೆ? P of E ಬಂದ್ಬಿಟ್ಟು 0.75 ಕೊಟ್ಟಿದ್ದಾರೆ. ದೆನ್ ದ ವ್ಯಾಲ್ಯೂ ಆಫ್ P of E ಡ್ಯಾಶ್ ಕೇಳ್ತಾ ಇದ್ದಾರೆ. ಸೊ P of E ಡ್ಯಾಶ್ ಕಂಡಿಬೇಕು. ಸೊ ಫಾರ್ಮುಲಾ ಏನು? P of E ಪ್ಲಸ್ P of E ಡ್ಯಾಶ್ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಈಗ P of E ಬಂದು 0.75 ಪ್ಲಸ್ P of E ಡ್ಯಾಶ್ ಇಸ್ ಈಕ್ವಲ್ ಟು 1. ಸೊ P of E ಡ್ಯಾಶ್ ಇಸ್ ಈಕ್ವಲ್ ಟು 1 ಪ್ಲಸ್ 0.75 ಕೊಡಿದ್ರೆ ಮೈನಸ್ 0.75. 1 ಅಲ್ಲಿ 0.75 ಹೋದ್ರೆ 0.25. ಸೊ ಪ್ರಾಬಬಿಲಿಟಿ ಆಫ್ ನಾಟ್ ಇ ಬಂದ್ಬಿಟ್ಟು 0.25. ಆಪ್ಷನ್ ಬಿ ರೈಟ್ ಆನ್ಸರ್. Second question, a die is thrown twice. The number of all possible outcome is. So ಡೈ 2 ಸರಿ ಥ್ರೋ ಮಾಡಿದಾಗ ಅದ್ರ ಔಟ್ಕಮ್ ಬಂದ್ಬಿಟ್ಟು 36 ಇರುತ್ತೆ. 1 ಟೈಮ್ ಅಂದ್ರೆ 6, 2 ಟೈಮ್ ಥ್ರೋ ಮಾಡಿದ್ರೆ 36 ಬರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. 13th question, the probability of winning a game is 3/4. Then the probability of losing the game is. ಸೊ ನಿಮಗೇನ್ ಗೊತ್ತಿರ್ಬೇಕಂದ್ರೆ probability of winning plus probability of losing is equal to 1. ಸೊ probability of winning ಏನ್ ಕೊಟ್ಟಿದ್ದಾನೆ? 3/4 ಕೊಟ್ಟಿದ್ದಾನೆ. ಪ್ಲಸ್ ಇವಾಗ probability of losing is equal to 1 ಆಗುತ್ತೆ. ಸೊ probability of losing is equal to 1 ಪ್ಲಸ್ 3/4 ಹಾಕೊಂಡ್ರೆ ಮೈನಸ್ 3/4. ಸೊ probability of losing ಏನಾಗುತ್ತೆ? 1 ಅಲ್ಲಿ 3/4 ಹೋದ್ರೆ 1/4 ಆಗುತ್ತೆ. ಸೊ ಬಿ 1/4. ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. 14th question, the probability of getting a square number of the top when the die is thrown once is. So ಈಗ ಅವ್ರು ಏನ್ ಕೊಟ್ಟಿದ್ದಾರೆ? the probability of getting a square number of the top when the die is thrown once. ಸೊ ಈಗ ಅವ್ರು ಕೇಳ್ತಿರೋದು ನೋಡ್ರಿ, ಸ್ಕ್ವಯರ್ ನಂಬರ್ ಅಂತೆ. ಸೊ 1 ಸ್ಕ್ವಯರ್, 2 ಸ್ಕ್ವಯರ್, ಈಗ ಇರೋದೇ ಅಲ್ಲಿ ನಂಬರ್ ಏನೇನಿದೆ ನೋಡ್ರಿ. ಇಲ್ಲಿ ಡೈ ಹಾಕಿದಾಗ ಪಾಸಿಬಲ್ ಔಟ್ಕಮ್ 1 2 3 4 5 6 ಬರುತ್ತೆ. ಓಕೆ, ಸೊ ಈಗ ಅವ್ರು ಏನ್ ಕೇಳ್ತಾ ಇದಾರೆ ನೋಡ್ರಿ, ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ಸ್ಕ್ವಯರ್ ನಂಬರ್, ಓಕೆ, ಆಫ್ ದ ಟಾಪ್ ವೆನ್ ದ ಡೈ ಇಸ್ ಥ್ರೋನ್ ಒನ್ಸ್. ಸೊ ಈ ಟೋಟಲ್ ನೀವು ನೋಡಿದ್ರೆ ಎಷ್ಟು ನಂಬರ್ ಇದಾವೆ? 6 ಇದಾವೆ. ಓಕೆ, ಈಗ ಸ್ಕ್ವಯರ್ ನಂಬರ್ ಏನ್ ಬರುತ್ತೆ ನೋಡ್ರಿ. 1 ಸ್ಕ್ವಯರ್ ಏನು? 1. 2 ಸ್ಕ್ವಯರ್ ಏನು? 4. ಸೊ ನಿಮಗೆ 2 ಸ್ಕ್ವಯರ್ ನಂಬರ್ ಬರ್ತವೆ. ಅದೇ 3 ಸ್ಕ್ವಯರ್ ನೋಡಿದ್ರೆ 9. ಸೊ ಇಲ್ಲಿ ಇರೋದೇ 6 ನಂಬರು. ಸೊ 1 4 2 ಸ್ಕ್ವಯರ್ ನಂಬರ್ ಬರುತ್ತೆ. ಸೊ 6ರಲ್ಲಿ 2 ಸ್ಕ್ವಯರ್ ನಂಬರ್ ಬರುತ್ತೆ. 2/6. ಆಪ್ಷನ್ ಎ ರೈಟ್ ಆನ್ಸರ್. 15th question, there are 28 bulbs in a box. ಓಕೆ, ಟೋಟಲ್ ಬಂದ್ಬಿಟ್ಟು ಎಷ್ಟು? 28 ಬಲ್ಬ್ ಇದಾವೆ. 7 bulbs are defective. ಓಕೆ, ಡಿಫೆಕ್ಟಿವ್ ಎಷ್ಟಿದಾವೆ? ಡಿಫೆಕ್ಟಿವ್ ಬಂದ್ಬಿಟ್ಟು 7 ಬಲ್ಬ್ ಇದಾವೆ. ಓಕೆ, ಅಮಾಂಗ್ ದೆಮ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎನ್ ನಾನ್ ಡಿಫೆಕ್ಟಿವ್ ಬಲ್ಬ್ ವೆನ್ ಎ ಬಲ್ಬ್ ಇಸ್ ಡ್ರಾನ್ ರ್ಯಾಂಡಮ್ಲಿ ಫ್ರಮ್ ದ ಬಾಕ್ಸ್. ಈಗ ನೀವೇ ನೋಡ್ರಿ, ಈಗ 28ರಲ್ಲಿ 7 ಡಿಫೆಕ್ಟಿವ್ ಇದಾವೆ ಅಂದ್ರೆ ಗುಡ್ ಬಲ್ಬ್ ಎಷ್ಟಿದ್ದಂಗೆ ಹೇಳ್ರಿ? ಗುಡ್ ಬಲ್ಬ್ಸ್ ಎಷ್ಟಿದ್ದಂಗೆ ಅಂದ್ರೆ 28ರಲ್ಲಿ 7 ಕೆಟ್ಟೋಗಿದೆ ಅಂದ್ರೆ ಇನ್ನು ಉಳ್ಕಿದ್ದೆಲ್ಲ
ಗುಡ್ ಬಲ್ಬ್ಸ್ ಅಂದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ 28 ಅಲ್ಲಿ 7 ಹೋದ್ರೆ 21. ಸೊ 21 ಗುಡ್ ಬಲ್ಬ್ ಇದಾವೆ. ಸೊ ಅವ್ರು ಏನ್ ಕೇಳ್ತಾರೆ, ಪ್ರಾಪರ್ಟಿ ಆಫ್ ಗೆಟಿಂಗ್ ಎ ನಾನ್ ಡಿಫೆಕ್ಟಿವ್ ಬಲ್ಬ್ ಅಂದ್ರೆ ನಥಿಂಗ್, ಗುಡ್ ಬಲ್ಬ್ ಕೇಳ್ತಾ ಇದ್ದಾರೆ. ಸೊ ಈಗೇನ್ ಬರೀತೀರಿ, ಪ್ರಾಪರ್ಟಿ ಆಫ್ ನಾನ್ ಡಿಫೆಕ್ಟಿವ್ ಬಲ್ಬ್ ಬಂದ್ಬಿಟ್ಟು ಏನ್ ಮಾಡ್ಬೇಕು ನೀವು, ಟೋಟಲ್ ಎಷ್ಟು ಬಲ್ಬ್ ಅದನ್ನ ಡಿನಾಮಿನೇಟರ್ ಅಲ್ಲಿ ಬರೀರಿ. ಓಕೆ, ಸೊ 28 ಬಲ್ಬ್ ರಲ್ಲಿ ಎಷ್ಟು ಗುಡ್ ಬಲ್ಬ್ ಇದೆ ಅಂತ ಕೇಳ್ತಾನೆ, ಎಷ್ಟು 21. ಸೊ ಇದು ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, 21/28. ಇದನ್ನ ಕ್ಯಾನ್ಸಲ್ ಮಾಡಿಲ್ಲ, ಸೊ ಆ ತರ ಅದೇ ತರ ಇಟ್ಟಿದ್ದಾರೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. 16th ಕ್ವಶನ್ ಇಲ್ಲಿ ಏನ್ ಕೊಡಿದ್ರೆ ನೋಡಿ, ದೇರ್ ಆರ್ 3 ರೆಡ್ 4 ವೈಟ್ ಅಂಡ್ 5 ಬ್ಲೂ ಬಾಲ್ಸ್. ಸೊ 3 ರೆಡ್ ಬಾಲ್ ಇದೆ, 4 ವೈಟ್ ಬಾಲ್ಸ್ ಇದೆ, 5 ಬ್ಲೂ ಬಾಲ್ಸ್ ಇದೆ. Okay, a ball is drawn at random from the bag. The probability of getting a white ball is. So probability of white ball ಕೇಳ್ತಾ ಇದ್ರೆ ಟೋಟಲ್ ಎಷ್ಟು ಬಾಲ್ ಇದಾವಲ್ಲ ಅದನ್ನ ಡಿನಾಮಿನೇಟರ್ ಅಲ್ಲಿ ಬರೀರಿ. 3 + 4 7, 7 + 5 12. ಓಕೆ, ಅದರಲ್ಲಿ ಅವ್ರು ಕೇಳ್ತಿರೋದು ವೈಟ್ ಬಾಲ್ ಎಷ್ಟಿದಾವೆ, 4 ಇದಾವೆ. ಸೊ 4/12 ಆಗುತ್ತೆ. ಸೊ ಈಗ ಆಲ್ರೆಡಿ ಅಲ್ಲಿ 4/12 ಇದೆ. ಆಪ್ಷನ್ ಸಿ ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್, 200, 300 ಅಥವಾ 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಓಕೆ, ಸೊ ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಸೊ ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಓಕೆ, ಅದರಿಂದ ನನ್ನ ಚಾನಲ್ ಗ್ರೋತ್ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೂ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಓಕೆ, ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ನೀವು ಜಸ್ಟ್ ಆ ಲಿಂಕ್ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಎಲ್ಲ ವಿಡಿಯೋ ಲಿಂಕ್ಸ್ ಅಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಪ್ರಾಬಿಲಿಟಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ದು MCQ 1 ಮಾರ್ಕ್ 3 ಮಾರ್ಕ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದ್ದೀನಿ. ಓಕೆ, ಅದನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡ್ರಿ.